ಸಕಲ ಮಂಗಲ ಕಾರ್ಯಕ್ಕೆ ಗಜಮುಖನೇ ಪೂಜ್ಯ. ಸಕಲ ಮಂಗಲ ಕಾರ್ಯಕ್ಕೆ ಗಜಮುಖನೇ ಪೂಜ್ಯ. ಭಕ್ತಿಯಿಂದ ಪೂಜಿಸಿದರೆ ಕೊಡುವನು ಸಾಮ್ರಾಜ್ಯ. ಭಕ್ತಿಯಿಂದ ಪೂಜಿಸಿದರೆ ಕೊಡುವನು ಸಾಮ್ರಾಜ್ಯ. ನಮ್ಮವರ ಹೆಸರು ಹೇಳ್ತೀನಿ, ಅವರೇ ರವಿರಾಜ. ನಮ್ಮವರ ಹೆಸರು ಹೇಳ್ತೀನಿ, ಅವರೇ ರವಿರಾಜ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಶ್ರಾವಣ ಬಂದಿದೆ. ಶ್ರಾವಣ ಅಂದ ತಕ್ಷಣನೇ ನಿಮಗೆಲ್ಲ ನೆನಪಾಗೋದು ಪೂಜೆ ಪುನಸ್ಕಾರ ವ್ರತಗಳು ಅಂಥೇಳಿ. ಶ್ರಾವಣ ಮಾಸದ ಬಂದಾಗ ಎಲ್ಲ ಹೆಣ್ಮಕ್ಳು ಅಲ್ಲಿ ಇಲ್ಲಿ ಆರತಿ ಬೆಳಗಕ್ಕೆ ಹೋಗ್ತಿರ್ತಾರೆ. ಅವರಿಗೆ ಅನುಕೂಲ ಆಗಲಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಆರತಿ ಬೆಳಗಕ್ಕೆ ಹೋದರೆ ಹಾಗೆ ಬರುವಂಗೆ ಇಲ್ಲ. ಅಲ್ಲಿ ಗಂಡನ ಹೆಸರು ಹೇಳಿಬಿಟ್ಟೆ ಬರಬೇಕು. ಹೀಗಾಗಿ ಅಂಥವರಿಗೆ ಉಪಯೋಗ ಆಗಲಿ ಅಂಥೇಳಿ ಈ ಒಡಪು ಹಾಕಿ ಗಂಡನ ಹೆಸರು ಹೇಳೋದನ್ನು ನಾನಿವತ್ತು ಹೇಳ್ತೀನಿ. ಇವು ನಮ್ಮ ಜನಪದರು ಬಳಸ್ಕೊಂಡು ಬಂದಿರುವಂಥ ಒಂದು ಒಡಪುಗಳು. ಅಂದರೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಂಥ ಒಡಪುಗಳು. ಇವನ್ನ ಉಳಿಸ್ಬೇಕು, ಮತ್ತೆ ಮುಂದಿನ ಪೀಳಿಗೆಗೆ ನಾವು ಅವುಗಳ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ. ಬನ್ನಿ ಒಡಪು ಬಿಡಿಸೋಣ. ಇವತ್ತು ಮೊದಲೇ ಒಡಪು. ರಸಗೂಡಿದ ಒಡಪು ನೊರೆ ಹಾಲಿನಂತೆ. ರಸಗೂಡಿದ ಒಡಪು ನೊರೆ ಹಾಲಿನಂತೆ. ಹೇಳುವೆನು ಒಡಪಿಟ್ಟು ಗಂಧದ ಪರಿಮಳದಂತೆ. ಹೇಳುವೆನು ಒಡಪಿಟ್ಟು ಗಂಧದ ಪರಿಮಳದಂತೆ. ನನ್ನ ಜೊತೆ ನನ್ನ ರಾಯರ ಬದುಕು ಬಂಗಾರದಂತೆ. ನನ್ನ ಜೊತೆ ನನ್ನ ರಾಯರ ಬದುಕು ಬಂಗಾರದಂತೆ. ಇಲ್ಲಿ ನೀವು ಒಂದು ಗಮನಿಸ್ಬೇಕು. ರಾಯರು ಅಥವಾ ನಮ್ಮವರು ಅಂದಾಗ ನಿಮ್ಮ ನಿಮ್ಮ ಯಜಮಾನರ ಹೆಸರನ್ನು ನೀವು ಹಾಕ್ಕೊಂಡು ಹೇಳಬಹುದು. ಇನ್ನು ಮುಂದಿನ ಒಂದು ಒಡಪು. ನೀರಿಗೆ ನೈದಿಲಿಯೇ ಶೃಂಗಾರ. ನೀರಿಗೆ ನೈದಿಲಿಯೇ ಶೃಂಗಾರ. ಸತಿಗೆ ಪತಿಯ ಪ್ರೀತಿಯೇ ಶೃಂಗಾರ. ಸತಿಗೆ ಪತಿ ಪ್ರೀತಿಯೇ ಶೃಂಗಾರ. ನಮ್ಮವರಿಗೆ ನನ್ನ ಪ್ರೀತಿಯೇ ಶೃಂಗಾರ. ನಮ್ಮವರಿಗೆ ನನ್ನ ಪ್ರೀತಿಯೇ ಶೃಂಗಾರ. ಇನ್ನೊಂದು ಕೆಲವೊಂದಿಷ್ಟು ತಮಾಷೆಯ ಒಡಪುಗಳು ಇರ್ತವು. ಅವನ್ನು ಕೂಡ ನಾನು ಮಿಕ್ಸ್ ಮಾಡಿ ಹೇಳ್ತೀನಿ. ಆರಾಡಿ ಈರಾಡಿ ಹುಣಸಿರಾಡಿ ಪಾವು ಸೇರು ಬಂಗಾರ ಇಡಾಕ ನಮ್ಮವ್ರಿಗೇನಾಗಿತ್ತು ದಾಡಿ. ಆರಾಡಿ ಈರಾಡಿ ಹುಣಸಿರಾಡಿ ಪಾವು ಸೇರು ಬಂಗಾರ ಇಡಾಕ ನಮ್ಮವ್ರಿಗೇನಾಗಿತ್ತು ದಾಡಿ. ನೋಡಿ, ಇವನ್ನ ಕೆಲವೊಂದು ಸಂದರ್ಭದಲ್ಲಿ ಬಳಸಿರ್ತೀವಿ. ಅಂದರೆ ಆವಾಗಲೇ ಕಡಿಮೆ ಬಂಗಾರ ರೇಟ್ ಇತ್ತು, ಆವಾಗಲೇ ಬಂಗಾರ ಜಾಸ್ತಿ ತಗೊಂಡು ಇಟ್ಕೊಂಡಿದ್ರೆ ಇವಾಗ ಬೆಲೆ ಗಗನದ ಎತ್ತರಕ್ಕೆ ಹೋಗಿದೆ, ಇವಾಗ ಲಾಭ ಆಗ್ತಿತ್ತಲ್ಲ ಅನ್ನುವಂಥ ದೃಷ್ಟಿಯಿಂದ ಈ ಒಡಪನ್ನು ನಾವು ಬಳಸ್ಬೋದು. ಈಗ ಮುಂದಿನ ಒಡಪನ್ನು ಹೇಳೋಣ. ಶಿವನ ಜಡೆಯಿಂದ ಇಳಿದು ಬಂದಳು ಗಂಗೆ. ಶಿವನ ಜಡೆಯಿಂದ ಇಳಿದು ಬಂದಳು ಗಂಗೆ. ಹಂಪಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹರಿಯುವುದು ತುಂಗೆ. ಹಂಪಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹರಿಯುವುದು ತುಂಗೆ. ಕಿತ್ತೂರು ಚೆನ್ನಮ್ಮ ಮಾಡಿದಳು ಬಿಳಿಯರ ವಿರುದ್ಧ ದಂಗೆ. ಕಿತ್ತೂರು ಚೆನ್ನಮ್ಮ ಹೋರಾಡಿದಳು ಬಿಳಿಯರ ವಿರುದ್ಧ ದಂಗೆ. ಪ್ರೀತಿಯಿಂದ ನಮ್ಮವರ ಹೆಸರು ಹೇಳ್ತೀನಿ ಹೀಗೆ. ಪ್ರೀತಿಯಿಂದ ನಮ್ಮವರ ಹೆಸರು ಹೇಳ್ತೀನಿ ಹೀಗೆ. ಹೀಗೆ ಅನೇಕ ಸಂದರ್ಭದಲ್ಲಿ ಈ ಗಂಡನ ಹೆಸರನ್ನು ಡೈರೆಕ್ಟಾಗಿ ಹೇಳೋ ಬದಲಿ ಈ ಥರದ ಒಂದಿಷ್ಟು ಪದಗಳ ಬಳಕೆ ನಾವು ಬಳಸ್ಕೊಂಡು ಹೇಳೋದ್ರಿಂದ ಅವಾಗ ಆ ಒಂದು ಹೆಸರಿಗೂ ಕೂಡ ಒಂದು ತೂಕ ಬರುತ್ತೆ. ಆಮೇಲೆ ಈ ಒಡಪುಗಳನ್ನು ಕೂಡ ಉಳಿಸಿದಂಗಾಗುತ್ತೆ. ಈಗ ಮುಂದಿನ ಒಡಪಕ್ಕೆ ಹೋಗೋಣ. ಸಕಲ ಮಂಗಲ ಕಾರ್ಯಕ್ಕೆ ಗಜಮುಖನೇ ಪೂಜ್ಯ. ಸಕಲ ಮಂಗಲ ಕಾರ್ಯಕ್ಕೆ ಗಜಮುಖನೇ ಪೂಜ್ಯ. ಭಕ್ತಿಯಿಂದ ಪೂಜಿಸಿದರೆ ಕೊಡುವನು ಸಾಮ್ರಾಜ್ಯ. ಭಕ್ತಿಯಿಂದ ಪೂಜಿಸಿದರೆ ಕೊಡುವನು ಸಾಮ್ರಾಜ್ಯ. ನಮ್ಮವರ ಹೆಸರು ಹೇಳ್ತೀನಿ, ಅವರೇ ರವಿರಾಜ. ನಮ್ಮವರ ಹೆಸರು ಹೇಳ್ತೀನಿ, ಅವರೇ ರವಿರಾಜ. ಈಗ ಇನ್ನೊಂದು ಒಡಪು.
ಇರುವೆ ಹುತ್ತ ಹಾವಿಗೆ ಗೊತ್ತ. ಇರುವೆ ಹುತ್ತ ಹಾವಿಗೆ ಗೊತ್ತ. ಹಾವಿನ ಹುತ್ತ ಮುಂಗುಸಿಗೆ ಗೊತ್ತ. ಹಾವಿನ ಹುತ್ತ ಮುಂಗುಸಿಗೆ ಗೊತ್ತ. ನಮ್ಮವರ ಗತ್ತ ನನಗ ಗೊತ್ತ. ನಮ್ಮವರ ಗತ್ತ ನನಗ ಗೊತ್ತ. ನೋಡಿ, ಈ ಒಡಪನ್ಯಾಗೂ ಕೂಡ ನಾವು ಪ್ರಾಸಪದಗಳನ್ನ ನಮ್ಮ ಹಿರಿಯರು ಬಳಸಿದ್ದನ್ನ ಗಮನಿಸ್ಬೇಕು. ಅಂತ್ಯಪ್ರಾಸ ಇರ್ಬೋದು, ಆದಿಪ್ರಾಸ ಇರ್ಬೋದು, ಕೆಲವೊಂದು ಮಧ್ಯಪ್ರಾಸನು ಕೂಡ ಬಳಕೆ ಆಗ್ತಾವ. ಉದಾಹರಣೆಗೆ ನಾ ಈಗ ಹೇಳಿದ್ನಲ್ಲ, ಇರುವಿ, ಹಾವಿನ, ನಮ್ಮವರ ಅಲ್ಲಿ ಬಳಕೆ ಆಗಿಲ್ಲ. ಹುತ್ತ, ಹುತ್ತ, ಗತ್ತ ಅನ್ನೋ ಒಂದು ಪದದಲ್ಲಿ ಬಂದಿದೆ. ಆಮೇಲೆ ಕೊನೆಯದಾಗಿ ಗೊತ್ತ, ಗೊತ್ತ, ಗೊತ್ತ ಅನ್ನೋ ಪದನೂ ಕೂಡ ಅದು ಪ್ರಾಸಪದವಾಗಿ ಬಂದಿದೆ. ಈಗ ಇನ್ನೊಂದು ಏನು ಒಡಪು ಬಿಡಿಸೋಣ. ಕೆಲವೊಬ್ಬರಿಗೆ ದೊಡ್ಡ ಹೇಳಕ್ಕ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದೇ ಲೈನು 2 ಲೈನ್ ಇದ್ರೆ ನಮಗೆ ಕಲ್ಕೊಳಕ್ ಭಾಳ ಈಸಿ ಅಂತ ಹೇಳ್ತಾರೆ. ಅಂಥವ್ರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಒಂದೊಂದು ಲೈನು 2 ಲೈನ್ದು ಕೂಡ ಹೇಳ್ತೀನಿ. ನಕ್ಷತ್ರದ ಮ್ಯಾಲ ಕುಂತ ಅಕ್ಷರ ಬರೀತಾರೆ ನಮ್ಮವ್ರು. ನಕ್ಷತ್ರದ ಮ್ಯಾಲ ಕುಂತ ಅಕ್ಷರ ಬರೀತಾರೆ ನಮ್ಮವ್ರು. ನೋಡಿ, ನಕ್ಷತ್ರದ ಮ್ಯಾಲ ಕುಂತ ಅಕ್ಷರ ಬರೀತಾರೆ ಅಂತ ನಮ್ಮವ್ರು ಅಂದಲ್ಲಿ ನಿಮ್ಮ ಮನೆಯವರ ಹೆಸರನ್ನ ಹಾಕ್ಬಹುದು. ಇನ್ನ ಮುಂದಿಂದು ಒಡಪು. ವರದಕ್ಷಿಣೆ ಬೇಡಲಿಲ್ಲ, ಕೊಡು ಕೊಳ್ಳಿ ಕೇಳಲಿಲ್ಲ. ವರದಕ್ಷಿಣೆ ಬೇಡಲಿಲ್ಲ, ಕೊಡು ಕೊಳ್ಳಿ ಕೇಳಲಿಲ್ಲ. ನಮ್ಮವರು ನನಗಾಗಿ ಛಲ ಬಿಡಲೇ ಇಲ್ಲ. ನಮ್ಮವರು ನಮಗಾಗಿ ಛಲ ಬಿಡಲೇ ಇಲ್ಲ. ಇನ್ನೊಂದು ಕೊನೆಯದಾಗಿ ಇನ್ನೊಂದು ಹೇಳಿ ಇವತ್ತಿನ ಒಂದು ಒಡಪು ಹೇಳುವ ಒಂದು ಎಪಿಸೋಡ್ನ ಮುಗಿಸ್ತೀನಿ. ಆಲದ ಮರದ ಮ್ಯಾಲೆ ಕೃಷ್ಣ ಕೂತಿದ್ದು ಚಮತ್ಕಾರ. ಆಲದ ಮರದ ಮ್ಯಾಲೆ ಕೃಷ್ಣ ಕೂತಿದ್ದು ಚಮತ್ಕಾರ. ನಮ್ಮವರ ಹೆಸರು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದಕ್ಕೆ ನಿಮಗೇನಾದರೂ ಇನ್ನೊಂದಿಷ್ಟು ಒಡಪುಗಳು ಗೊತ್ತಿತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಅರಿವೇ ಗುರು ಶೈಲಾ ವತಿಯಿಂದ ಧನ್ಯವಾದ.